गीता मैम like to call upon our teachers who would lead us in the prayer. Mrs. Jyoti, Mrs. Manjula, Mrs. Asha, Mrs. Ramya Santosh and Mrs. Geeta Priya. May this prayer not just be words that we listen to, but let them resonate within each one of us, giving us peace, strength, courage to handle what lies ahead. गणाधीशाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचन्द्राय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने लिंक होना था गुरुविक्रमाय गुरुप्रभाय रिकॉर्डिंग कर लेगा गुरुदैत्यकलाक्षेत्रे गुरुधर्म सदाराध्याय गुरुपुत्रपरितात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्पाय गन्धमत्ताय गोजयप्रदाय धीमहि गुणातीताय गुणाधीश गुणपरिष्ठाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि I would like to thank you all the lovely teachers for being our guiding lights and pillars of strength. Your presence and encouragement means everything to us. Let's begin our event with a prayer. ಅಂತ ಒಳ್ಳೆ ಪೋಷಣೆ ಕೊಟ್ಟಿವಿ. ಅದಾದಮೇಲೆ ಫ್ರೆಂಡ್ಸ್ ಅಂತ ಬಂದಾಗ ಅಸ್ಲಂ ಸರ್ ಅವ್ರನ್ನ ನಮ್ಮ ಒಂದು ಟ್ರಸ್ಟಿಯನ್ನಾಗಿ ಹಾಕೊಂಡ್ವಿ. ತುಂಬ ಇಲ್ಲೇ ಹಾಕೊಂಡಿದ್ದು ನಾವು ಯಾವುದೇ ಸಮಯದಲ್ಲಿ ಅವ್ರಿಗೆ ಕರೆದು ಸಹ ಎಲ್ಲ ಸಂದರ್ಭದಲ್ಲೂ ಕರೆದು ಸಹ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಲಿ ಎಲ್ಲಿ ಸೈನ್ ಮಾಡಿ ಅಂದರೆ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಾರೆ, ಏನಕ್ಕೆ ಅಂತ ಹೇಳಲ್ಲ. ಅವ್ರಿಗೆ ಅವರು ಇಟ್ಟಿರುವಂಥ ಒಂದು ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಡೇ ಒನ್ನಿಂದ ನಮಗೆ ನಮ್ಮ ಶಾಲೆ ಪ್ರಾರಂಭವಾದಾಗಿಂದ ನಮ್ಮ ಒಂದು ಕ್ಲಸ್ಟರಿನ PCID ಕ್ಲಸ್ಟರಿನ CRPಗಳಾದ ಜಮೀಲ್ ಅಹಮದ್ ಸರ್ ಅವರು ಪ್ರತಿಯೊಂದು 7 ಪೀಳಿಗೆಗಳನ್ನು ಸಹ ನಮಗೆ ಸಹಕಾರವಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಾಹೇಬ್ರಿಗೆ ಈಗ ತಾನೇ ಫೋನ್ ಮಾಡಿದ್ದೆ, ನಾನು ಬಂದು ನನ್ನನ್ನು ಕಾಯ್ಬೇಡಿ, ಇನಾಗ್ರೇಷನ್ ಮಾಡ್ಕೊಳ್ಳಿ ನೀವು, ನಾನು ಬಂದು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ತಡ ಮಾಡೋದು ಬೇಡ ಅಂತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ.
ಅದೇ ರೀತಿ ಈ ಕಾರ್ಯಕ್ರಮ ಶಾಲೆ ಎಲ್ಲನೇ ಆಧಾರವಾಗಿರೋದು, ಎಲ್ಲ ನಿಂತಿರೋದು ನಿಮ್ಮ ಮೇಲೆ, ಪೋಷಕರ ಮೇಲೆ. ನೀವು ನಮ್ಮ ಮೇಲೆ ಹೊಸ ಸ್ಕೂಲು ಅಂತ ಹಿಂದೆ ಬಂದು ನೋಡಿದ ನಿಮ್ಮ ಅಮೂಲ್ಯವಾದ ರತ್ನಗಳನ್ನು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದೀರಾ. ಅವರಿಗೆ ನಮ್ಮಲ್ಲಿ ಸುಮಾರು 3 ವರ್ಷಗಳಿಂದ ಮುಂದುವರಿಸ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಮೀಡಿಯಾದವರು ಸುಮಾರು 4 ಜನ ಬಂದಿದ್ದಾರೆ. ಮೀಡಿಯಾದವರು ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೀತಾ ಇದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಪೊಲೀಸ್ ಸಿಬ್ಬಂದಿ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಿಕ್ಷಕರು, ಶಿಕ್ಷಕರ ಶ್ರಮ ತುಂಬ ಇದೆ. ಈ ಕಾರ್ಯಕ್ರಮ ನಡೀಲಿಕ್ಕೆ, ಶಾಲೆ ನಡೀಲಿಕ್ಕೆ ಅವರ ಶ್ರಮ ಇದ್ದರೆ ಶಾಲೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಬೇಕಾದ್ರೆ ಅವರೇ ಕಾರಣ. ಹಾಗಾಗಿ ಎಲ್ಲ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಶಿಕ್ಷಕರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಪುಟಾಣಿ ಮಕ್ಕಳು ಸಕಾಲಕ್ಕೆ 4 ಗಂಟೆ ಅಂದರೆ 4 ಗಂಟೆಗೆ ಎಲ್ಲರೂ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೇನೋ ಆಶ್ಚರ್ಯ ಆಗ್ಬೋದು, ಯಾವ್ದು 2 ಲೈನ್ ರಿಸರ್ವ್ ಅಂತ ಆಗ್ಬಿಟ್ಟವ್ರೆ, ಯಾಕೆ ಅಂತ. ಇವ್ರು ಯಾರು ರಿಸರ್ವ್ ಒಂದು ಮೀಡಿಯಾದವರು ಸಹಕಾರ ಕೊಡ್ಲಿಲ್ಲ ಅಂದಿದ್ರೆ ಅವರು ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ನಾವು ಊರೇ ಮಾಡಕ್ಕೂ ಆಗಲ್ಲ. ಆ ಫ್ಯಾಮಿಲಿ, ಆ ಟೀಚರ್ಸ್ ಫ್ಯಾಮಿಲಿ ಏನಿದೆ, ಅವರು ಟ್ರಿಪ್ ಮಾಡಿಸಿದ್ದಾರೆ. ಇಂಥ ವರ್ಕು ಬೆಳಗ್ಗೆ ಮೀಟಿಂಗ್ ಅಂದ್ರೆ ಲೇಟ್ ಆಗುತ್ತೆ, ಲೇಟರ್ ಅಂದಾದ್ರೂ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮನೆಯಲ್ಲಿ ಹೋಗಿ ಅವ್ರು ಕೆಲಸ ಮಾಡಿದ್ದಾರೆ. ಎಷ್ಟೋ ಪ್ರಾಜೆಕ್ಟ್ಸ್ನ ಅವ್ರು ಮನೆಯಲ್ಲಿ ಬರ್ಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ಆ ಪೇರೆಂಟ್ಸು ಮತ್ತು ಆ ಫ್ಯಾಮಿಲಿ ಕಡೆಯವರು, ಟೀಚರ್ಸ್. ಅವ್ರ ಸ್ಯಾಕ್ರಿಫೈಸು. ಎಷ್ಟೋ ಜನ ಇವರು ಲೇಟಾಗಿ ಹೋದ್ರೆ ಅವ್ರ ಮಕ್ಕಳನ್ನ ಮನೆಯವರು ಸಂಭಾಲಿಸಿರೋ ಉದಾಹರಣೆಗಳಿದ್ದಾರೆ. ಹಾಗಾಗಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೂರಿಸ್ಬೇಕಂತ ಮುಂದೆ ಅವ್ರನ್ನ ರಿಸರ್ವ್ ಮಾಡಿ ಕೂರಿಸಿದ್ವಿ. ಹಾಗೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಹಾಜರ ಮೇಡಮ್ ಮತ್ತು ಹಾಗೆ ಕ್ಷಮೆ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. Thank you so much, sir. Your thought-provoking address set a perfect motivation for our 3 months. We are fortunate to have you all with us tonight. ನನಗೂ ಅವ್ರಿಗೂ ವಯಸ್ಸಲ್ಲಿ ತುಂಬ ಅಂತರ ಇದ್ರು ಫ್ರೆಂಡ್ ಥರ ನೋಡೋದು ಶುರು ಮಾಡೋದು. ಈಗ ಸ್ಕೂಲ್ ನಡೆಸಬೇಕಾದ್ರೆ ಅಷ್ಟು ಸಾಮಾನ್ಯ ಇಲ್ಲ. ಎಷ್ಟು ಕಷ್ಟ ಅಂದರೆ ನಾವು ಅದನ್ನು ಹೇಳಕ್ ಆಗದಿರೋ ಮಾತಲ್ಲಿ ಹೇಳಕ್ಕಾಗದಿರೋಂಥ ಹೇಳಕ್ಕಾಗದಿರೋದು ಮಾಡಿದೆ ಅನ್ನಲ್ಲ. ಸರ್ ಈಗ ಆಗ್ಬಿಟ್ಟಿದೆ, ಆರಾಮಾಗಿ ಊಟ ಮಾಡಿದೆ ಅನ್ನೋದು, ಊಟ ಮಾಡಿದೆ ಅನ್ನೋದು ಆಯ್ತು ಸರ್ ಮಲಗ್ಬಿಡೋದು ಅಷ್ಟೇ. ಎರಡೇ ಮಾತು, ಊಟ ಮಾಡಿದೆ ಮಲಗು. ಬೆಳಗ್ಗೆ ಏನು ಸಮಸ್ಯೆ ಆಗಿರ್ತದೋ ಸಾಲ್ವ್ ಆಗಿರ್ತದೆ ಅಷ್ಟೇ. ಎರಡೇ ಮಾತು ಹೇಳೋದು, ಊಟ ಆಯ್ತಾ ಮೂಸ ಮಲಗು. ಇಂಥ ಮಾಜಿ CRPಗಳು, ಹಿರಿಯ ಶಿಕ್ಷಕರು ಮತ್ತು ಅವರದೇ ಆದಂಥ ಫ್ಯಾಕ್ಟರಿಗಳಿದ್ರು ಮಾಲೂರಿಂದ ನಮ್ಮೊಂದಿಗೆ ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಮಾಲೂರಿಂದ ತಮ್ಮ ಅಮೂಲ್ಯವಾದ ಸಮಯವನ್ನು ಜೊತೆ ಕಳೆಯಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ತಿಮ್ಮಯ್ಯ ಸರ್ನ ಇದರಲ್ಲಿ ಮಾಡ್ಕೊಂಡ್ಬಿಟ್ಟು ನಂಜೇಗೌಡ ಸರ್ ಅವರ MLA ನಂಜೇಗೌಡ ಸರ್ ಅವರ ಬಾಂಧವ್ಯ ಸಹ ನಾನೇ ಬರ್ತಾ ಇದ್ದೆ, ನನ್ನ ಹೆಸರು ಹಾಕಿದ್ರು ಅಂತ ಹೇಳಿ ಈ ರೀತಿ ಮಾಲೂರಲ್ಲಿ ಘಟಾನುಘಟಿಗಳ ಒಂದು ಸಹಕಾರ ನಮಗೆ ಇದೆ. ತಿಮ್ಮಯ್ಯ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು
ಅತಿಥಿಗಳು ಉದ್ಘಾಟನೆಯನ್ನ ಮಾಡುವ ಮುಖಾಂತರ ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. Shine bright, illuminating our way forward. The lamp we light today represents the strength of knowledge over ignorance, of light over darkness. As we begin this new chapter, let us carry the light of knowledge, wisdom, and inspiration with us. May our journey filled with joy, discovery, and growth. A very good afternoon, dear students, teachers, and proud parents of the students who are getting education in this esteemed institution, Galaxy Public Schools and Ocean Kindergarten. I remember my childhood days when I see you people here, where I did my schooling from Bangalore Montessori School till 7th standard. Then I went to the residential school, Satya Sai Seva institution at Mudenalli. Then I did my pre-university from Sarvodaya College, Bangalore. Then I did my medicine from Devarajaras Medical College. Later on I went to KMC Manipal, Kasturba Medical College, Manipal, to do my post-graduation. After that I did so many other fellowships and so many other things. So it's an honor to be here as a special guest on this special occasion on this 3rd annual day of Galaxy Public School. This is one of the reputed schools which I have heard among the population here, which is catering education irrespective of the financial status and so many other things of the Kolar population. I thank you, sir, for considering this local population, where majority of the people here, even though Kolar is known for silk, milk and gold, majority of the people doesn't wear the gold, doesn't have silk to wear it, or doesn't have money with respect to the water, with respect to the sanitation, with respect to so many other things. Mr. Mukhtar Khan has taken an initiative to establish an institution. I wish you good luck, sir, to carry this institution to a very great height. And in the great future, I am saying, by looking at the children here, I can read through their minds that this institution is going to take a very good shape. Let me begin my talk with a Sanskrit word. Guru Brahma, Guru Vishnu, Guru Devo Maheshwara, Guru Sakshat Param Brahma, Tasmai Shri Guru Namaha. The very meaning of this is, Guru is one who is the guiding force, who will take us front. My dear students, please remember one thing in your life, when these three people, when they say anything, even you did not think, if they say you to jump from a building, please do that. One is your teacher, second one your parents, that is your mother, and the third one is your father. They are the three people who will be taking care of you. Mother is the first teacher, father is the one who will be working behind the screen day in day out to bring you people to any extent. None of the father I have seen that when you ask for something, they will never say no. Whatever it may be, they will see that your wishes are fulfilled. And mother is one. Till I have not seen any mother in our Indian scenario, she eats food before the children eat. So this is one thing. And the teacher is one. Impartially, they are the one who will teach.
They will not hide anything. Whatever they know, they are the one who will teach the student. And any teacher you see, they will be blessed to see the student from the back where they are going from. So this is the one, this is the culture of our Indian culture and the teacher and the teaching profession in our history as well as to the present day. And always students, please remember Matru Devo Bhava, Pitru Devo Bhava, Acharya Devo Bhava and Atithi Devo Bhava. We cannot see God everywhere. So God is there in the form of teacher. My dear students, please listen to the teacher. Even when they punish you, it is for your good, it is for your benefit. The punishing that they give is not from the heart, it is from the benefit of yours. They want to see a good personality. That is why whenever a teacher scolds you, whenever a teacher punishes you, whenever a parent punishes you, this is the one. And God we cannot see everywhere. That is why they will come in the form of Atithi. So be obedient, be obliging. We need to cultivate the culture of being humble. Humbleness is the one which every one of us needs to learn in the present day scenario. Many of us have forgotten a good attitude, a good ethics, a good communication skill and a good body language. So the human nature of many of us is being lost nowadays. My dear parents, please inculcate the habit of getting good knowledge. In addition to which, they should be a good citizen and we should bring proud privilege. The way how we are brought by our parents is the way how we should bring our children. Always, my dear parents, please remember, I remember a story here when a father and a son was going for a walk. Father says, my dear child, be careful. They are going in a way where there are a lot of pebbles, storms and other things. ಆ ಟೈಮಲ್ಲಿ ಮಗು ಹೇಳಕ್ಕಂತೆ, ಅಪ್ಪ ನೀನು ನಡೆದ ದಾರಿನಲ್ಲೇ ನಾನು ನಡೀತೀನಿ, ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತೇನೆ. ಇದರ ಅರ್ಥ ಏನು? ಇದರ ಅರ್ಥ ಏನು ಅಂದರೆ, ತಂದೆ ಹೇಗೆ ನಡೀತಾರೋ, ತಾಯಿ ಹೇಗೆ ನಡೀತಾರೋ, ಟೀಚರ್ ಹೇಗೆ ಇರ್ತಾರೋ, ಅದೇ ಥರ ಮಕ್ಕಳು ಬೆಳವಣಿಗೆ ಆಗುತ್ತೆ. ಸೊ ಹಾಗಾಗಿ ಈ ಥರ ನಾವು ತುಂಬ ಜಾಗರೂಕತೆಯಿಂದ ಇರಬೇಕು. ಸೊ two things that the present day challenges that are there. One is the mobile phone addiction, other one is the substance abuse. I request, my humble request to any of the parents is to make sure that mobile phones are not given. No doubt, this addiction of mobile phones, I can say there is a gradual shift of this addiction that has happened during the COVID time. Because that is the time where the online classes and online teaching programs were started, including my institution where I was there as a vice principal at that time. We had to conduct online classes and that is the time we started with using mobile phones day in day out, as well as we have used it like anything where the people have become addicted now. And it is becoming very difficult, and now many of the de-addiction centers with respect to the mobile phones have been started. So my dear parents, whatever is required, that only needs to be seen with respect to the mobile phones and inculcate the habit of reading books. One more story I remember, in a family where a child will be there and parents will be there. Always the parents, once the father used to come out of his office and mother, once she finished